ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಜಾಗ ಇದೆ. ಆ ಜಾಗದಲ್ಲಿ ಕಳೆದ 2 ದಿನದಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆ ಜಾಗದ ಮೂಲ ಮಾಲೀಕನನ್ನ ಕರೆಸಿ ಆತನ ಸಾಕ್ಷಮ ಸರ್ವೆ ಕಾರ್ಯ ಮುಂದುವರೆದಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸಚಿವರ ತೋಟ ಸರ್ವೆಯನ್ನ ಮಾಡ್ತಾ ಇರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಕುಮಾರಸ್ವಾಮಿ ಅವರಿಗೆ ಸೇರಿದ ತೋಟ ಅದು. ಜಮೀನಿನ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ಜಾಗ ಇದೆ, ಎಷ್ಟು ಜಾಗವನ್ನು ಇವರು ತಗೊಂಡಿದ್ರು, ದಾಖಲೆಗಳಲ್ಲಿ ಎಷ್ಟಿದೆ, ಈ ರೀತಿಯಾದಂತಹ ಸರ್ವೆ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಜಮೀನಿನ ಮೂಲ ಮಾಲೀಕರು ಯಾರಿದ್ರಲ್ಲ ಅವರನ್ನು ಕೂಡ ಕರೆಸಿ ಅವರ ಸಾಕ್ಷಮ ಸರ್ವೆಯನ್ನ ಮಾಡ್ತಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಜಾಗ ಇದೆ. ಆ ಜಾಗದಲ್ಲಿ ಕಳೆದ 2 ದಿನದಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆ ಜಾಗದ ಮೂಲ ಮಾಲೀಕನನ್ನ ಕರೆಸಿ ಆತನ ಸಾಕ್ಷಮ ಸರ್ವೆ ಕಾರ್ಯ ಮುಂದುವರೆದಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸಚಿವರ ತೋಟ ಸರ್ವೆಯನ್ನ ಮಾಡ್ತಾ ಇರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಕುಮಾರಸ್ವಾಮಿ ಅವರಿಗೆ ಸೇರಿದ ತೋಟ ಅದು. ಜಮೀನಿನ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ಜಾಗ ಇದೆ, ಎಷ್ಟು ಜಾಗವನ್ನು ಇವರು ತಗೊಂಡಿದ್ರು, ದಾಖಲೆಗಳಲ್ಲಿ ಎಷ್ಟಿದೆ, ಈ ರೀತಿಯಾದಂತಹ ಸರ್ವೆ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಜಮೀನಿನ ಮೂಲ ಮಾಲೀಕರು ಯಾರಿದ್ರಲ್ಲ ಅವರನ್ನು ಕೂಡ ಕರೆಸಿ ಅವರ ಸಾಕ್ಷಮ ಸರ್ವೆಯನ್ನ ಮಾಡ್ತಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಜಾಗ ಇದೆ. ಆ ಜಾಗದಲ್ಲಿ ಕಳೆದ 2 ದಿನದಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆ ಜಾಗದ ಮೂಲ ಮಾಲೀಕನನ್ನ ಕರೆಸಿ ಆತನ ಸಾಕ್ಷಮ ಸರ್ವೆ ಕಾರ್ಯ ಮುಂದುವರೆದಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸಚಿವರ ತೋಟ ಸರ್ವೆಯನ್ನ ಮಾಡ್ತಾ ಇರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಕುಮಾರಸ್ವಾಮಿ ಅವರಿಗೆ ಸೇರಿದ ತೋಟ ಅದು. ಜಮೀನಿನ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ಜಾಗ ಇದೆ, ಎಷ್ಟು ಜಾಗವನ್ನು ಇವರು ತಗೊಂಡಿದ್ರು, ದಾಖಲೆಗಳಲ್ಲಿ ಎಷ್ಟಿದೆ, ಈ ರೀತಿಯಾದಂತಹ ಸರ್ವೆ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಜಮೀನಿನ ಮೂಲ ಮಾಲೀಕರು ಯಾರಿದ್ರಲ್ಲ ಅವರನ್ನು ಕೂಡ ಕರೆಸಿ ಅವರ ಸಾಕ್ಷಮ ಸರ್ವೆಯನ್ನ ಮಾಡ್ತಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಜಾಗ ಇದೆ. ಆ ಜಾಗದಲ್ಲಿ ಕಳೆದ 2 ದಿನದಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆ ಜಾಗದ ಮೂಲ ಮಾಲೀಕನನ್ನ ಕರೆಸಿ ಆತನ ಸಾಕ್ಷಮ ಸರ್ವೆ ಕಾರ್ಯ ಮುಂದುವರೆದಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸಚಿವರ ತೋಟ ಸರ್ವೆಯನ್ನ ಮಾಡ್ತಾ ಇರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಕುಮಾರಸ್ವಾಮಿ ಅವರಿಗೆ ಸೇರಿದ ತೋಟ ಅದು. ಜಮೀನಿನ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ಜಾಗ ಇದೆ, ಎಷ್ಟು ಜಾಗವನ್ನು ಇವರು ತಗೊಂಡಿದ್ರು, ದಾಖಲೆಗಳಲ್ಲಿ ಎಷ್ಟಿದೆ, ಈ ರೀತಿಯಾದಂತಹ ಸರ್ವೆ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಜಮೀನಿನ ಮೂಲ ಮಾಲೀಕರು ಯಾರಿದ್ರಲ್ಲ
ಅವರನ್ನು ಕೂಡ ಕರೆಸಿ ಅವರ ಸಾಕ್ಷಮ ಸರ್ವೆಯನ್ನ ಮಾಡ್ತಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಜಾಗ ಇದೆ. ಆ ಜಾಗದಲ್ಲಿ ಕಳೆದ 2 ದಿನದಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆ ಜಾಗದ ಮೂಲ ಮಾಲೀಕನನ್ನ ಕರೆಸಿ ಆತನ ಸಾಕ್ಷಮ ಸರ್ವೆ ಕಾರ್ಯ ಮುಂದುವರೆದಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸಚಿವರ ತೋಟ ಸರ್ವೆಯನ್ನ ಮಾಡ್ತಾ ಇರುವಂಥ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂಥ ಕುಮಾರಸ್ವಾಮಿ ಅವರಿಗೆ ಸೇರಿದ ತೋಟ ಅದು. ಜಮೀನಿನ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟು ಜಾಗ ಇದೆ, ಎಷ್ಟು ಜಾಗವನ್ನು ಇವರು ತಗೊಂಡಿದ್ರು, ದಾಖಲೆಗಳಲ್ಲಿ ಎಷ್ಟಿದೆ, ಈ ರೀತಿಯಾದಂತಹ ಸರ್ವೆ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಜಮೀನಿನ ಮೂಲ ಮಾಲೀಕರು ಯಾರಿದ್ರಲ್ಲ ಅವರನ್ನು ಕೂಡ ಕರೆಸಿ ಅವರ ಸಾಕ್ಷಮ ಸರ್ವೆಯನ್ನ ಮಾಡ್ತಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಜಾಗ ಇದೆ. ಆ ಜಾಗದಲ್ಲಿ ಕಳೆದ 2 ದಿನದಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆ ಜಾಗದ ಮೂಲ ಮಾಲೀಕನನ್ನ ಕರೆಸಿ ಆತನ ಸಾಕ್ಷಮ ಸರ್ವೆ ಕಾರ್ಯ ಮುಂದುವರೆದಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸಚಿವರ ತೋಟ ಸರ್ವೆಯನ್ನ ಮಾಡ್ತಾ ಇರುವಂಥ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂಥ ಕುಮಾರಸ್ವಾಮಿ ಅವರಿಗೆ ಸೇರಿದ ತೋಟ ಅದು. ಜಮೀನಿನ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟು ಜಾಗ ಇದೆ, ಎಷ್ಟು ಜಾಗವನ್ನು ಇವರು ತಗೊಂಡಿದ್ರು, ದಾಖಲೆಗಳಲ್ಲಿ ಎಷ್ಟಿದೆ, ಈ ರೀತಿಯಾದಂತಹ ಸರ್ವೆ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಜಮೀನಿನ ಮೂಲ ಮಾಲೀಕರು ಯಾರಿದ್ರಲ್ಲ ಅವರನ್ನು ಕೂಡ ಕರೆಸಿ ಅವರ ಸಾಕ್ಷಮ ಸರ್ವೆಯನ್ನ ಮಾಡ್ತಿದ್ದಾರೆ.